ಇಲ್ಲೆಲ್ಲ ಹೋಯ್ತು. ಏನು ಮಾಡ್ತಾ ಇದ್ದೀರಾ ಸಾಹೇಬ್ರೆ? ಸ್ಕ್ರೂ ಬೀಸ್ತಾ ಇದ್ದೀರಾ? ಯಾಕೆ ಮೀಟ್ರ್ ಬೇಕಂದ್ರೆ ಸ್ಕ್ರೂ ಬಿಚ್ಚಬೇಕಾ? ಎಷ್ಟು ಕೊಟ್ಟಿದ್ದೀರಾ ಮೀಟ್ರಿಗೆ ಕಾಸು? 8,500. ಹಾಂ, ನೀವೇ ಕಾಸು ಕೊಟ್ಟು ನೀವೇ ಮೀಟ್ರ್ ಬಿಚ್ಕೊಂಡು ನೀವೇ ಪಾಸ್ ತಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಮೀಟ್ರ್ ಇಲ್ಲ. ಇಂಥ ಪರಮ ಸುಖಕ್ಕೆ ಬೇಕಾ ಸರ್ ಈ ಏಜೆನ್ಸಿ ನಮಗೆ? ಏಜೆನ್ಸಿ ಅಂತದ್ದು ಇವರು. ಹಾಂ, ಈ ಮೀಟರ್ ಏಜೆನ್ಸಿ ಅವ್ರು ಅಂತ ಎಲ್ಲ ಬೇಕಾ ನಮ್ಗೆ ಇಂಥವ್ರು? ಬೇಕಿಲ್ಲ. ಬಟ್ ಪ್ರಿಂಟ್ರ್ ಇಲ್ಲ. ಯಾವಾಗ ಕೆಟ್ಟಂತ ಇರ್ತದೆ. ಓಕೆ 20 ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಓಕೆ ಅದ್ರ ಬಗ್ಗೆ ಯಾರ ಹೈಯರ್ ಆಫೀಸರ್ ಅವ್ರ ಕಂಪ್ನಿಯವರು ಯಾರು ಆಕ್ಷನ್ ತಗೋತಾರೆ. ಓಕೆ ಸರ್, ಇವಾಗ ನಾವು ಸಹಜವಾಗಿ 1,000 ರೂಪಾಯಿ 2,500 ರೂಪಾಯಿ ಸಿಗ್ತದಂತ ಮೀಟರ್ನ ಇಷ್ಟು ಬೆಲೆ ಕೊಟ್ಟು ತಗೊಂತ ಇದೀವಿ ಇವತ್ತು. ಕನ್ಸ್ಯೂಮರ್ ಆಗಿರ್ಬೋದು, ಅಲ್ವಾ? ಈ ಬಾಕ್ಸು ನೀವೇ ಬಿಚ್ಕೋಬೇಕು, ಬಾಕ್ಸು ನೀವೇ ಇಟ್ಕೋಬೇಕು, ಇದೆಲ್ಲ ಏನ್ ಸರ್ ಅರ್ಥ? ಕಾನ್ಫಿಗರೇಷನ್ ಮಾಡ್ಬೇಕಂದ್ರೆ ಒಂದು 20 ಸಲ ಫೋನ್ ಮಾಡ್ಬೇಕು ಅವ್ನು ಬಂದು ಓಕೆ ಕಾನ್ಫಿಗರೇಷನ್ ಮಾಡಕ್ಕೆ. ಹಾ, ಅವನು ನಾನು ಊರಲ್ಲಿ ಇದ್ದೀನಿ, ಚಿತ್ರದುರ್ಗದಲ್ಲಿ ಇದ್ದೀನಿ, ನಾನು ಊರಲ್ಲಿ ಇದ್ದೀನಿ, ರಜಾ ಇದ್ದೀನಿ, ಬರೋಕ್ಕಾಗಲ್ಲ. ಸೊ ಅವರ ಕಂಪ್ಲೇಂಟು ಓಕೆ ನಮ್ಮ ಆಫೀಸರ್ ಹೇಳಿದ್ರೆ ಯಾರು ತಲೆ ಕಿವಿಗೆ ಹಳೆ ಮೀಟ್ರು ನಾರ್ಮಲ್ ಆಗಿ ಬರ್ಕೊಂಡೋಗ್ಬಿಟ್ಟು ಫಿಟ್ ಮಾಡ್ಕೊಂಡು ಎನರ್ಜೇಷನ್ ಬರ್ತಾಯಿತ್ತು. ಓಕೆ 3 ದಿವಸಕ್ಕೆ ಬಿಲ್ ಬರ್ತಾಯಿತ್ತು. ಓಕೆ ನಂಬರ್ ಆಗ್ತಾ ಇತ್ತು. ಇವಾಗ ಎಷ್ಟು ದಿನ ಆದ್ರೂ ಬಿಲ್ ಬರಲ್ಲ? ಈಗ ಒಂದು 15 ದಿವಸ ಆಕ್ಟಿವ್ ಮಾಡಿಲ್ಲ ಅಂದ್ರೆ ತಿಂಗಳಾಗುತ್ತೆ. ತಿಂಗಳು ಆಗುತ್ತೆ, ಆಕ್ಟಿವ್ ಮಾಡಿದ್ರೆ ವರ್ಷನೂ ಆಗುತ್ತೆ. ಎಸ್ ಸರ್. ಪರ್ಚೇಸ್ ಮಾಡ್ತೀವಲ್ಲ, ಹಾ, ಕ್ಲೋಸ್ ಮಾಡಿ ಅದೇ ಮೀಟರ್ನ ಆಗಲ್ಲ, ಓಕೆ ಯಾವ್ದೇ ಕಾರಣಕ್ಕಾಗಲ್ಲ. ಅದ್ ಮಾಡ್ತೀವಿ, ಟಿಕೆಟ್ ರೈಸ್ ಮಾಡ್ತೀವಿ ಅಂತಾರೆ. 3 ತಿಂಗಳು ಬೇಕು. 3 ತಿಂಗಳು ಬೇಕು. ಹಂಗೆ ಇದಾವೆ ಟೆಂಪ್ರವರಿ ಇಂದ ಪರ್ಮನೆಂಟ್ ಆಗಿರೋವು. ಇಲ್ಲ ಟೆಂಪ್ರವರಿ ಕ್ಲೋಸ್ ಮಾಡಿಸ್ಬೇಕು. ಇವಾಗ ಸಿಂಗಲ್ ಫೇಸ್ ಇಂದ 3 ಫೇಸ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಬೇರೆ ಸ್ಮಾರ್ಟ್ ಮೀಟರ್ ಹಾಕ್ಬೇಕು. ಸ್ಮಾರ್ಟ್ ಮೀಟರ್ ಇವಾಗ ಹಳೆ ಮೀಟರ್ಗಳನ್ನ ತಗೊಂಡಿರ್ತೀರಿ ಅನ್ಕೊಳ್ಳಿ, 1 ತಿಂಗಳು 2 ತಿಂಗಳು ಆಗಿರುತ್ತೆ. ನಿಮ್ಗೆ 3 ಫೇಸ್ ಬೇಕು ಅಂತ ಇಟ್ಕೊಳ್ಳೋಣ. ಆ ಮೀಟರ್ ತಗೋಬೇಕಂದ್ರೆ ಈ ಹಳೆ ಮೀಟರ್ ದುಡ್ಡು ಕೊಡ್ತಾ ಇದಾರೆ ವಾಪಸ್ಸು? ಕೊಡಲ್ಲ. ಯಾಕಂತೆ? ಇಲ್ಲ ಕೊಡಲ್ಲ, ಅದಷ್ಟೇ. ಟೆಂಪರರಿಗೆ ಮೀಟರ್ ಸ್ಮಾರ್ಟ್ ಮೀಟರ್ ಹಾಕುವ ಓಕೆ ಹಾಕಿದ್ದೀವಿ. ಅದೇ ಮೀಟರ್ ಪರ್ಮನೆಂಟ್ ಆಗತ್ತೆ ಅಂತ. ಓಕೆ 6-7 ತಿಂಗಳಾಯ್ತು, ಹಾ, ಅದು ಆಗ್ತಾನೆ ಇಲ್ಲ. ಏನ್ ಹೇಳ್ತಾರೆ? ಅದಾಗಲ್ಲಪ್ಪ, ಹೊಸದ್ ಪರ್ಚೇಸ್ ಮಾಡುವ ಅಂತಾರೆ. ಆದ್ರೂ ನಮ್ಗೆ ರೀಫಂಡ್ ಕೊಡೋದು ಯಾವ್ದು? 5,000 ರೀಫಂಡ್ ಕೊಡೋದು ಯಾವ್ದು? ಓಕೆ ಸಿಂಗಲ್ ಫೇಸ್ ಹಂಗೆ ಆಗಿದೆ, 3 ಫೇಸ್ ಹಂಗೆ ಆಗಿದೆ. 8,000 4,800. ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಇವಾಗ ಯಾವ್ದಕ್ಕೆ ಟೆಂಪ್ರವರಿ ತಗೊಂಡಿರೋ ಮೀಟರ್ ಪರ್ಮನೆಂಟ್ ಆಗ್ತಾ ಇಲ್ಲ. ಯಾಕಂದ್ರೆ 7-8 ತಿಂಗಳಾಯ್ತು, ಮತ್ತೆ ಪರ್ಚೇಸ್ ಮಾಡ್ತಾ ಇದ್ದೀನಿ ಇವಾಗ. ಪ್ರಿಂಟರ್ ಬಿಲ್ ಸರ್, ನೀವು ಗುತ್ತಿಗೆದಾರರ ಗ್ರಾಹಕರ? ಗ್ರಾಹಕರು. ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ಓಡಾಡ್ತಾ ಇದ್ರ ಆಫೀಸ್ಗೆ? 6 ತಿಂಗಳಿಂದ ಓಡಾಡ್ತೇನೆ ಇದ್ದೀನಿ. ಓಕೆ ಅದು ಹಿಂಗ್ ಮಾಡ್ರಿ, ಆ ಮೀಟರ್ ನಮ್ಮ ಪರ್ಮನೆಂಟ್ ಮಾಡ್ಕೊಡ್ರಿ ಅಂದ್ರೆ ಆಗ್ತಾ ಇಲ್ಲ. ಆಗಲ್ಲ, ಆ ಸಾಫ್ಟ್ವೇರ್ ತಗೊಂತ ಇಲ್ಲ. ಮತ್ತೆ ನಮ್ ದುಡ್ಡು ಕೊಡೋದು ಯಾರು? ನೀವು ಪುಕ್ಸೆಟ್ ತಗೊಂಡಿರೋ ದುಡ್ಡನ್ನ ದುಡಿದು ಬಿಟ್ಟು ಬಂದಿರೋ? ಕೊಟ್ಬಿಟ್ಟೆ ಸಮಯ ತಗೊಂಬಂದಿರೋದು. ದುಡಿದು ಬಿಟ್ಟೆ ತಾನೇ ತಗೊಂಡಿರೋದು? ನೋಡಿ ಹಾಕಿ ತಗೊಂಬಂದಿರೋದು. ಓಕೆ, ಆದ್ರೂ ನಮ್ಗೆ ಹಿಂಗೆ ಹಿಂಸೆ ಮಾಡ್ತಾರೆ. ಯಾವ ಕಂಪನಿಯಿಂದ ತಗೊಂಡ್ರೆ ನೀವು ಇವಾಗ ಇದು ಮೀಟರ್ಗಳನ್ನ? ರಾಜಶ್ರೀ. ಮತ್ತೆ ಇಂಥ ಕಂಪನಿ ಬೇಕಾ ನಿಮ್ಗೆ? ನಮ್ ಬೇಡ ಸರ್. ಹಾ, ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವೇ ಹೇಳ್ಬೇಕು ಇವಾಗ. ನೀವ್ ಹೇಳ್ಬೇಕು. ಸಾರ್ವಜನಿಕರು ಕೊಂಡ್ಕಂತಿರೋರು ಓಡಾಡಿ ಮೈಸೂರಲ್ಲಿ ಆಗಾಯ್ತು ನಮ್ಗೆ. ಓಕೆ, ಮಳೆಯಲ್ಲಿ ಗಾಳಿಯಲ್ಲೆಲ್ಲ ಬಿಸಿಲಲ್ಲಿ ಓಡಾಡ್ತಾನೆ ಇದ್ದೀವಿ. ದಿನ ಬರೋದು, ನಾಳೆ ಇವತ್ತು ಟಿಕೆಟ್ ಮಾಡಿದ್ದೀವಿ, ಅದ್ ಮಾಡಿದ್ದೀವಿ, ಇದ್ ಮಾಡಿದ್ದೀವಿ, ಎಲ್ಲ ಮಾಡ್ತಾನೆ ಅವ್ರೆ. ಕೊನೆಗೆ ಅದು ಸಾಧನೆ ಅಂತೂ ಆಗಿಲ್ಲ. ಓಕೆ, ಒಟ್ಟಾರೆಯಾಗಿ ಇದೊಂದು ಉಪಯೋಗವಿಲ್ಲದಂತ ಕಂಪನಿ ಅಂತ ಹೇಳ್ತೀರಾ? ಬನ್ನಿ ಅಷ್ಟೇ. ಓಕೆ, ಇಲ್ಲಿ ಏನ್ ಮಾಡ್ತಾ ಇದಾರೆ ಸರ್? ಇದೇನ್ ಮೀಟರ್ ಬಿಸ್ತಾ ಇದಾರಲ್ಲ, ನಿಮ್ಗೆ ಏನೋ ಗೊತ್ತಾ ಇದ್ರ ಬಗ್ಗೆ? ಅದೇ ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾ ಇದಾರೆ? ಏನ್ ಇದು ಮೀಟರ್ ಬಿಚ್ಚೋದಕ್ಕೆ ನಿಮ್ಮಲ್ಲಿ ಯಾರು ಇಲ್ವಾ? ಇಲ್ಲ ಸರ್, ಒಬ್ಬನೇ ಸ್ಟಾಫ್ ಇರೋದ್ರಿಂದ ಓಕೆ ನಾನೇ ಬಿಲ್ ಮಾಡಿ ನಾನೇ ಬಿಚ್ಕೊಡಕ್ ಆಗ್ತಿಲ್ಲ. ಓಕೆ ಕಾಂಟ್ರಾಕ್ಟ್ ಅವರು ಹೆಲ್ಪ್ ಮಾಡ್ತಿದ್ದಾರೆ ಮೀಟರ್ ಬಿಚ್ಕೊಡೋಕೆ. ಓಕೆ, ನಾನು ಬಿಲ್ ಮಾಡ್ತಿರ್ತೀನಿ, ಅವರಲ್ಲಿ ಮೀಟರ್ ಬಿಚ್ಕೊಡ್ತಾರೆ. ಸೊ ಬೇಗ. ನಿಮ್ ಪ್ರಕಾರ ಸರಿನಾ ಇದು? ಕಾಂಟ್ರಾಕ್ಟರ್ಗಳು ಕನ್ಸ್ಯೂಮರ್ಗಳೇ ಬಿಚ್ಕೊಂಡು ಹೋಗ್ತಾರೆ, ಸರಿನಾ? ಸರಿ ಅಲ್ಲ ಸರ್. ನೀವು ಇವಾಗ ಸೇವೆ ಕೊಡ್ಬೇಕಾಗಿರೋರು ಇವತ್ತು ಜೊಮ್ಯಾಟೊ ಸ್ವಿಗ್ಗಿಲಿ ಬುಕ್ ಮಾಡಿದ್ರೆ 2 ನಿಮಿಷದಲ್ಲಿ ತಗೊಂಡ್ ಕೊಡ್ತಾರೆ. ನಿಮ್ಮ ಹತ್ರ ಬಂದು ಗಂಟೆ ಗಟ್ಟಲೆ ಎಷ್ಟೊತ್ತಾಯ್ತು ಸರ್ ನೀವು ಬಂದಿಲ್ಲಿ? ಸಾಹೇಬ್ರೆ, ಯಾವಾಗ ವ್ಯವಸ್ಥೆ ಸರ್ ಹೋಗೋದು ನಿಮ್ದು ರಾಜೇಶ್ವರಿ ಎಲೆಕ್ಟ್ರಿಕಲ್ದು? ಇವಾಗ ಪ್ರಿಂಟ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಿಂಟ್ ಬರ್ತಾ ಇದೆಯಾ? ಬರ್ತೀನಿ ಸರ್. ಏನಾಗಿತ್ತು ಪ್ರಿಂಟ್ ಫಸ್ಟು? ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಹೋಗಿತ್ತು. ಓಕೆ, ಸೊ ಹೊಸದೇ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ, ಹೊಸ ಪ್ರಿಂಟರ್. ಓಕೆ, ಎಸ್ ಸರ್. ಆಮೇಲೆ ನಿಮ್ಮ ಕಾನ್ಫಿಗರೇಷನ್ ಮಾಡೋ ಹುಡುಗರ ಮೇಲೆ ಕಂಪ್ಲೇಂಟ್ಸ್ ಇದೆಯಲ್ಲ, ದುಡ್ಡು ಕೇಳ್ತಾರೆ, ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಊರಲ್ಲಿ ಇದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ. ಆಮೇಲೆ ಥರ್ಡ್ ಪಾರ್ಟಿ ವೆಂಡರ್ ಬೇರೆ ಕೊಟ್ಟಿದ್ದೀರಾ. ಏನು ನಡೀತಾ ಇದೆ ನಿಮ್ಮ ಕಾನ್ಫಿಗರೇಷನಲ್ಲಿ? ಹೆಚ್ಚಿನ ಮಾಹಿತಿಗಾಗಿ ನೀವು ಮ್ಯಾನೇಜರ್ ಅವರಿಗೆ. ಯಾರು ನಿಮ್ಮ ಮ್ಯಾನೇಜರ್ ಹೆಸರೇನು? ಜಗದೀಶ್ ಸರ್ ಅವರು. ಜಗದೀಶ್ ಅವರು. ಓಕೆ, ಅವ್ರ ಮೇಲ್ಗಡೆ ಅಧಿಕಾರಿ ಯಾರು ಸರ್? ಅವ್ರ ಮೇಲ್ಗಡೆ HR ಇರ್ತಾರೆ, ಓಕೆ. MD ಇರ್ತಾರೆ. ಯಾರು ನಿಮ್ಮ MD ಹೆಸರೇನು ಗೊತ್ತಾ ನಿಮಗೆ? ಇಲ್ಲ ಸರ್. ಓಕೆ,
ಎಸ್, ಇದು ರಾಜಶ್ರೀ ಎಲೆಕ್ಟ್ರಿಕಲ್ಸ್ನ ಪರಿಸ್ಥಿತಿ. ಇಲ್ಲಿಗೆ 16 ವಿಡಿಯೋಗಳನ್ನ ಕೇವಲ ರಾಜಶ್ರೀ ಎಲೆಕ್ಟ್ರಿಕಲ್ಸ್ದೇ ಪ್ರಸ್ತುತವಾಗಿ ಮಾಡಿದ್ದೀವಿ. ಆದರೆ ಬೆಸ್ಕಾಮಲ್ಲಿ ಕೂತಂಥ ಒಂದಿಷ್ಟು ಕುಳಗಳು ಈ ಒಂದು ಕಂಪನಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವ್ರು ಹೇಳ್ದಂಗೆ ಕುಣಿತಾ ಇದ್ದಾರೆ. ನೋಡಿ, ಒಬ್ಬ ಪಾಪ ಇವರು ಕಾಂಟ್ರಾಕ್ಟರ್ ಸರ್ ನೀವು? ಹಾಂ, ನೋಡಿ, ಕಾಂಟ್ರಾಕ್ಟ್ರು ಇಲ್ಲಿ ಬಂದು ಸ್ಕ್ರೂ ಡ್ರೈವರ್ಗಳು ಅವರು ಅಲ್ಲಿ ಕಂಬಿ ಹೊಡಿಬೇಕು, ಗೋಡೆ ಹೊಡಿಬೇಕು, ವೈರಿಂಗ್ಗಳು ಮಾಡಬೇಕು. ಅದನ್ನು ಬಿಟ್ಟು ಮೀಟ್ರ್ ತಗೊಂಡೋಗಿ ಬಂದಾಗ ಈ ರೀತಿಯಾಗಿ ಸ್ಕ್ರೂಗಳು ಬಿಚ್ಕೊಂಡು ಕೂತ್ಕೋಬೇಕು. ಹಾಂ, ಇದು ಯಾವ ಹಣೆ ಬರ ರೀ ಇದು? ಕೊಡೋ ಕಾಸು ಕೊಟ್ಟು ಈ ರೀತಿ ಏನು ಹೇಳ್ತೀರಾ ಸರ್ ಈ ಕೆಲಸಕ್ಕೆ? ಹಾಂ, ಅಲ್ಲ, ಏನಂತ ಹೇಳ್ತೀರಿ ಇವಾಗ? ನೀವು ಕೆಲಸ ಆಗ್ಬೇಕಂದ್ರೆ ನಾವು ಮಾಡ್ಕೊಂಡು ಹೋಗ್ಬೇಕಲ್ವಾ ಸರ್? ಹಂಗೆ ಕೆಲಸ ಆಗ್ಬೇಕು ಅಂದ್ರೆ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಕಾಸು ಕೊಟ್ಟಿದ್ದೀರಲ್ಲ ಇವಾಗ? ಕೊಟ್ಟಿದ್ದೀವಿ ಸರ್, ಕನ್ಸ್ಯೂಮರ್ ಕೇಳ್ಬೇಕಲ್ಲ. ಓಕೆ, ನೀವು ಕನ್ಸ್ಯೂಮರ್ಗೆ ಉತ್ತರ ಕೊಡಬೇಕು. 5 ದಿನ ಮೀಟರ್ ಕೊಡ್ತೀವಿ ಅಂತ ಹೇಳಿರ್ತೀವಲ್ವಾ ನಾವು? ಓಕೆ, ಅವ್ರಿಗೆ ನಾವು ಮಾಡ್ಬೇಕಂದ್ರೆ ಇಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕಲ್ವಾ? ಓಕೆ, ಇದು ಸರಿನಾ? ಇದು ಹೋಗ್ಲಿ, ನೀವು ಮಾಡ್ತಿರೋದು ಇವಾಗ? ಎಲ್ಲ ಕಡೆ ನಾವೇ ಮಾಡ್ಬೇಕಂದ್ರೆ ಯಾಕೆ ಸರ್? ಹಾಂ, ಎಸ್, ಇಂಥ ಕಂಪನಿ ಬೇಕಂತೀರಾ? ಬೇಡ ಸರ್. ಓಕೆ, ಇದಕ್ಕಿಂತ ಮುಂಚೆ ಚೆನ್ನಾಗಿತ್ತ, ಇವಾಗ ಮೊದಲೇ ಚೆನ್ನಾಗಿತ್ತ? ಚೆನ್ನಾಗಿತ್ತು ಸರ್. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಇದು ರಾಜಶ್ರೀ ಎಲೆಕ್ಟ್ರಿಕಲ್ಸ್ನ ಪರಿಸ್ಥಿತಿ. ಇವರ ಕೈಲಿ ಮೀಟ್ರ್ ಕೊಡೋಕ್ಕಾಗಲ್ಲ, ಇವರ ಕೈಲಿ ಸರ್ವಿಸ್ ಕೊಡೋಕ್ಕಾಗಲ್ಲ, ಇವರ ಕೈಲಿ ಒಂದು ಬಿಲ್ ಸರಿಯಾಗಿ ಕೊಡೋಕ್ಕಾಗಲ್ಲ, ಇವರ ಕೈಲಿ ಒಂದು ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸೋಕ್ಕಾಗಲ್ಲ. ಇವತ್ತು ಸಿಂಗಲ್ ಫೇಸ್ ಟು 3 ಫೇಸ್ಗೆ ಹೋಗ್ತೀವಿ ಅಂದರೆ ಆ ಸಮಸ್ಯೆನ ಬಗೆಹರಿಸೋಕ್ಕೆ ಇವ್ರ ಕೈಲಿ ಆಗ್ತಾನೇ ಇಲ್ಲ. ಇದು ರಾಜಶ್ರೀ ಎಲೆಕ್ಟ್ರಿಕಲ್ಸ್ನ ಪರಿಸ್ಥಿತಿ. ಸರ್, ಏನು ಹೇಳ್ತೀರಾ ಸರ್ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಬಗ್ಗೆ? ಫುಲ್ಲು ಹೋಪ್ಲೆಸ್. ಓಕೆ, ಏನಕ್ಕೂ ಒಂದು ಇದಕ್ಕೂ ರೆಸ್ಪಾನ್ಸ್ ಇಲ್ಲ. ಯಾವುದೋ ಒಂದು ಮೀಟ್ರ್ ಎರರ್ ಆಗಿದೆ, 6 ತಿಂಗಳಿಂದ ಓಡಾಡ್ತೀನಿ, ಇವತ್ತು ಆಗಲ್ಲ. ಏನಂತಾರೆ? ಅಲ್ಲಿ ಕಳ್ಸಿದ್ದೀನಿ, ಇಲ್ಲಿ ಕಳ್ಸಿದ್ದೀನಿ. ಯಾರೋ ದೀಕ್ಷಿತ್ ಅಂತ ಇದಾರಲ್ಲ, ಸೋಮನ್ ದೀಕ್ಷಿತ್ ಅಂತ, ದಿನ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದು. ಓಕೆ, ಇಂಥವ್ರು ಕಟ್ಕೊಂಡು ನಾವು ಕನ್ಸ್ಯೂಮರ್ ಹತ್ರ ಕೆಲ ತಗೊಂಡು ನೋಡ್ಕೊಂತ ಇದ್ದೀವಿ. ಅದು 2 ಲಕ್ಷ 80,000 ಕಟ್ಟಿದ್ದೀನಿ ಡಿಪಾಸಿಟ್. ಹಾಂ, ಬೆಸ್ಕಾಮ್ಗೆ. ಮತ್ತೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಲ್ವಾ? ಎಷ್ಟು ಸಲ ಪಾಪ ಇವ್ರು ಬಂದು ಕೇಳಿ ಮೀಟ್ರ್ ನಾನ್ ರಿಜೆಕ್ಟೆಡ್, ಮೀಟ್ರ್ ಪರ್ಚೇಸ್ ಮಾಡಿಲ್ಲ ಅಂತ ತೋರಿಸ್ತದೆ. ಹಾಂ, ಅಲ್ಲಿ ಎಲ್ಲಿ ಮೀಟರ್ ಪರ್ಚೇಸ್ ಮಾಡಿದ್ದೀರಾ ನೀವು? ಮೀಟ್ರ್ ತಗೊಳಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಹಾಂ, ಬರ್ತಾನೆ ಇಲ್ಲ. ಏನು ಐ ಟಿ ಸಮಸ್ಯೆನಾ ಇದು? ಐ ಟಿ ಅವ್ರು ಏನು ಹೇಳ್ತಾರೆ? ಇದು ನಮ್ದಲ್ಲ, ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇವ ಅದೇ ಫೈಲ್ ಕೊಡ್ತಾನೆ ಸರ್ ಅವಾಗ. ಅದೇ ಹಾಂ, ಅದೇ ಫೈಲ್. ಓಕೆ, ಒಂದು ಎಷ್ಟು ಎಲ್ಲ ಪಾಪ AW ತಗಿಂದ ಎಲ್ಲ ಇದು ಮಾಡಿದ್ರು, ಯಾರು ರೆಸ್ಪಾನ್ಸ್ ಮಾಡ್ದಲ್ಲ. ಒಟ್ಟಲ್ಲಿ ಇವರೆಲ್ಲ ಇದು ಮಾಡ್ತಾರೆ, ಹಾ. ಅವರು ರಾಜಶ್ರೀ ಎಲೆಕ್ಟ್ರಿಕ್ ಏನು ರೆಸ್ಪಾನ್ಸ್ ಮಾಡ್ತಾರೆ. ಓಕೆ, ಇಂಥ ಕಂಪನಿ ಬೇಕಾ ಸರ್ ನಮ್ಮ ಕರ್ನಾಟಕಕ್ಕೆ? ಹೇಳೇ ಬಿಡೋದವರು. ಕೊಡೋ ದುಡ್ಡು ಕೊಟ್ಟು ಅಲ್ಲಿ ಇದ್ದಿದ್ದು ಇದು ಇವಾಗ 1% ಇದೆ ಇಲ್ಲ. ಓಕೆ, ಅಂತ ಹೋಪ್ಲೆಸ್ ಇದು. ಓಕೆ, ಹೋಗ್ಲಿ, ಇವರು ಸರಿಯಾಗಿ ಸಪ್ಲೈ ಮಾಡ್ತಾ ಇದಾರೆ ಸರ್ ಮೀಟರ್ನ? ಎಲ್ಲಿ ಸರ್, ಯಾರು ಮಾಡ್ತಾ ಇಲ್ಲ ನೋಡಿ. ಇಲ್ಲಿ ನೋಡಿ, ನಮ್ಮ ಕೈ ಬಿಚ್ಚಿಸ್ತಾವ್ರೆ ನೋಡಿ. ಅಲ್ಲಲ್ಲ, ಈ ಸ್ಟಾಕ್ ಬರ್ತಾ ಇದೆಯಾ ಕರೆಕ್ಟಾಗಿ ಇವ್ರಿಗೆ? ಇದು ಅಷ್ಟೊಂದು ಸ್ಟಾಕ್ ಬರ್ತಾ ಇಲ್ಲ ಸರ್, ಅಷ್ಟು ಬರ್ತಾ ಇಲ್ಲ. ಓಕೆ, ಸ್ಟಾಕು ಬರಲ್ಲ, ಸೇವೆನೂ ಕೊಡಲ್ಲ. 6 ಗಂಟೆ 1 ಅವರ್ 2 ಅವರಿಂದ ನಿಂತ್ಕೊಂಡ್ರು ಹಾ. ಇರೋ ಮೀಟರ್ ಪಾಪ ಒಬ್ರು ಅದಾನೆ, ಅದಕ್ಕೆಲ್ಲ ನಾವೇ ಬಿಚ್ಕೊಬೇಕು, ನಾವೇ ಇದು ಮಾಡ್ಬೇಕು. ಎಲೆಕ್ಟ್ರಿಷಿಯನ್ ಕಾಂಟ್ರಾಕ್ಟರ್ಗಳೇ ಮಾಡ್ಬೇಕು. ಅವ್ರ ಪಾಪ ಇನ್ನೇನ್ ಮಾಡ್ತಾರೆ, ಅವ್ರಿಗೆ ವಿಧಿ ಇಲ್ಲ, ನಾವು ತಗೊಂಡು ಹೋಗ್ಲೇಬೇಕು. ಓಕೆ, ಹಂಗಾಗಿದೆ. 10 ಮೀಟರ್ 10 ನಿಮಿಷ ತಗೊಂಡು ಹೋಗೋದಿತ್ತು. 10 ಮೀಟರ್ಗೆ 10 ನಿಮಿಷ ತಗೊಂಡು ಹೋಗೋದು. ಓಕೆ. 1 ಮೀಟರ್ 5 ರಿಂದ 10 ನಿಮಿಷ ಕಾಯ್ಬೇಕಾಗುತ್ತೆ. ಮೊದಲು 10 ಮೀಟರ್ಗೆ ಎಷ್ಟು ಕೊಡ್ತಾ ಇರೋದು ದುಡ್ಡನ್ನ? ಸಿಂಗಲ್ 10,000 ರೂಪಾಯಿ ಸಿಂಗಲ್ ಫೇಸ್ ಇದ್ರೆ 10,000. ಹಾ. ಇದು 5,000 ಕೊಡ್ಬೇಕು 1 ಮೀಟರ್ಗೆನೆ. ಇದು 8,000 ಚಿಲ್ಲರೆ ಅಲ್ವಾ? ಸಿಂಗಲ್ ಫೇಸು 5,000, 4,800. 3 ಫೇಸು 8,500. ಅಂದ್ರೆ ಅಲ್ಲಿಗೆ ಮೊದಲು 10 ಮೀಟರ್ ಬರ್ತಿತ್ತು, ಇವಾಗ 1 ಮೀಟರ್ ಬರ್ತಾ ಒಂದೇ ಇದೆ. ಮೀಟರ್. ಓಕೆ, ಒಂದೇ ಮೀಟರ್. ಮತ್ತೆ ಸರ್ವಿಸು ಯಾರು ಮಾಡೋದು? ವರಸ್ಟ್ ಸರ್ವಿಸು. ಅದು ಸರ್ ಏನು ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ. ಹುಡುಗರುಗಳು ಫೋನ್ ಮಾಡಿ ಅವ್ರ ಫೋನ್ ಇರ್ತದೆ. 9 ಮೀಟರ್ 9 ಮೀಟರ್ ಬರತ್ತಾರ ಅವಾಗ. ಇವಾಗ ಒಂದೇ ಮೀಟ್ರು. ಗ್ರಾಹಕರಿಗೆ ಚೆನ್ನಾಗಿತ್ತು, ಗ್ರಾಹಕರಿಗೆ 1,000 ರೂಪಾಯಿ ಮೀಟ್ರು ಚೆನ್ನಾಗಿತ್ತು, ಚೆನ್ನಾಗೂ ಓಡ್ತಾ ಇತ್ತು, ಬಿಲ್ಲು ಬರ್ತಾ ಇತ್ತು, ಎಲ್ಲ ಚೆನ್ನಾಗಿತ್ತು. ಇದೇನಕ್ಕೆ ಮಾಡಿದ್ದಾರೆ ಅಂದ್ರೆ ದುಡ್ಡು ಮಾಡಕ್ಕೆ ಅಷ್ಟೇ. ಸರ್ಕಾರ ದುಡ್ಡು ಮಾಡಕ್ಕೆ, ಕಂಪ್ನಿಯವ್ರು ದುಡ್ಡು ಆಗಕ್ಕೆ. ರಾಜಶ್ರೀ ಎಲೆಕ್ಟ್ರಿಕಲ್ ದುಡ್ಡು ಮಾಡ್ತಾರೆ. ಅಂದ್ರೆ ಇಲ್ಲಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ನ ಉದ್ಧಾರ ಮಾಡೋದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ನಿಂತಿದ್ದಾರೆ. ಎಸ್. ಟೆಕ್ನಿಕಲ್ ಅಂದ್ರೆ ಟೆಕ್ನಿಕಲ್ ಏನಿದೆ, ಟೆಕ್ನಿಕಲ್ ಯಾರು ಇಲ್ಲ ಸರ್, ಆನ್ಲೈನ್ ಅಲ್ಲಿ ಬಿಲ್ಲು ಬರಲ್ಲ. ಟೆಕ್ನಿಕಲ್ ಬರ್ಲಿ, ಟೆಕ್ನಿಕಲ್ ಇಂಪ್ರೂವ್ ಆಗ್ಲಿ, ಆನ್ಲೈನ್ ಅಲ್ಲಿ ಬಿಲ್ಲು ಬರಲ್ಲ. ಆನ್ಲೈನ್ ಅಲ್ಲಿ ಬಿಲ್ ಕಟ್ಟಕ್ ಹೋದ್ರೆ ಬಿಲ್ಲು ತಗೊಳ್ಳ. ಸೊ ಮೀಟರ್ ಆಫ್ ಆಗುತ್ತೆ. ಪೇಮೆಂಟ್ ಮಾಡಿದ್ರೆ 4 ಅವರ್ 5 ಅವರ್ ಒಂದ್ ದಿವಸ. ನಾಳೆ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ಪೇಮೆಂಟ್ ಮಾಡಿದ್ರೆ ನಾಳೆ ಮಧ್ಯಾಹ್ನ ಮೀಟರ್ ಆಕ್ಟಿವ್ ಆಗುತ್ತೆ. ಇಮಿಡಿಯೇಟ್ ಆಗಿ ಆಗಲ್ಲ. ಲೈವ್ ಅಲ್ಲಿ ಇದ್ದಾಗ ಅಮೌಂಟ್ ಹಾಕೋಬೇಕು ನೋಡ್ಕೊಂಡು. ಕರೆನ್ಸಿ ಇದ್ದಾಗ ನೀವು ರೀಚಾರ್ಜ್ ಮಾಡಿದ್ರೆ ಉಂಟು. ಉಂಟು. ಕರೆನ್ಸಿ ಮುಗಿದೋದ್ಮೇಲೆ ಮತ್ತೆ ರೀಚಾರ್ಜ್ ಆಗಲ್ಲ. 2 ಡೇಸ್ ಆದ್ರೆ ಮೀಟರ್ ಆನ್ ಆಗಲ್ಲ.
ಓ ವೆರಿ ಗುಡ್. ತುಂಬ ಅದ್ಭುತ ಟೆಕ್ನಾಲಜಿ ಕಂಡುಹಿಡಿದಿದ್ದಾರೆ ಅಂತೀರಾ? ಟೆಕ್ನಾಲಜಿ ಚೆನ್ನಾಗಿಲ್ಲ, ಓಕೆ ಚೆನ್ನಾಗಿಲ್ಲ. ಎಸ್, ಇದು ದಯವಿಟ್ಟು ಬೆಸ್ಕಾಂ ಎಮ್ ಡಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇವತ್ತು ರಾಜ್ಯಾದ್ಯಂತ ಇದನ್ನ ವಿಸ್ತರಿಸಿದ್ದಾರೆ ನಮ್ಮ ಇಂಧನ ಸಚಿವರು. ತುಂಬ ಅದ್ಭುತ ಕಂಪನಿ ಇದು, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತ ಒಂದು ಥರ್ಡ್ ಪಾರ್ಟಿ ಕಂಪನಿ. ಇವರು ಮ್ಯಾನುಫ್ಯಾಕ್ಚರರ್ ಅಲ್ಲ, ಇವರು ಕೇವಲ ಡಿಸ್ಟ್ರಿಬ್ಯೂಟರ್, ಮೀಡಿಯೇಟರ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇವ್ರನ್ನ. ಇಂಥ ಒಂದು ಕಂಪನಿ ನಮ್ಮ ಕರ್ನಾಟಕದ ಜನತೆ ಮೇಲೆ ಏರಿ ಯಾರಿಗೆ ಎಷ್ಟು ಸುಖ ಸಿಕ್ಕಿದೆಯೋ, ಯಾರಿಗೆ ಎಷ್ಟು ಆನಂದ ಸಿಗ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಇಲ್ಲಿ ಬಂದಂಥ ಗ್ರಾಹಕರು, ಇಲ್ಲಿ ಬಂದಂಥ ಗುತ್ತಿಗೆದಾರರು ಮಾತ್ರ ಒಂದು ರೀತಿಯಾಗಿ ವೇದನೆ ಮತ್ತು ಯಾತನೆಯನ್ನು ಪಡ್ತಾ ಇದ್ದಾರೆ. ದುಡ್ಡು ಕೊಟ್ಟು ಇದು ಯಾವ ಹಣೆಬರ ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಕಂಪನಿ ನಮ್ಮ ಕರ್ನಾಟಕಕ್ಕೆ ಬೇಡ ಅನ್ನೋದು ನಿಮ್ಮ ವಾಣಿ ಪ್ರತಿಪಾದನೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.